ರಿಷಿ, ನನ್ ಮಗ ರಿಷಿ, ರೋಶನಿ. ಹಾಯ್. ಹಲೋ. ಈ ಡ್ರೆಸ್ಸಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕಮಲಿ ಅವರೇ, ನೀವು ನೋಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಬಟ್ ಈಗ ಕೈ ಕಟ್ಟಾಗ್ದಂಗೆ ಆಗಿದೆ. ಬಿಟ್ಟು ಓಡ್ ಬರೋಕ್ಕಾಗಲ್ಲ, ನಿಂತು ನಗಾಡ್ಕೊಂಡಿರೋಕ್ಕಾಗ್ತಿಲ್ಲ. ನಾ ಇದರ್ಕ ನಾ ಉದರ್ಕ. ರೋಶ್ನಿ ಚಿಕ್ಕ ವಯಸ್ಸಿಂದನೂ ವೆರಿ ರಿಸರ್ವ್ಡ್. ಐ ಮೀನ್ ಎಷ್ಟು ಮಟ್ಟಿಗೆ ಅಂದ್ರೆ ಶಿ ವಾಸ್ ದ ಟಾಪರ್ ಆಲ್ವೇಸ್. ಓ, ವೆರಿ ಗುಡ್. ಎಜುಕೇಶನ್ ಅಲ್ಲಿ ಯಾವಾಗ್ಲೂ ಮುಂದೆನೆ ಇರ್ಬೇಕು. ನನ್ ಮಗ ರಿಷಿನೂ ಹಾಗೆ. ಅಕಾಡೆಮಿಕ್ಸ್ ಅಲ್ಲಿ, ಓದೋ ವಿಷಯದಲ್ಲಿ ಯಾರು ಅವನನ್ನು ಬೀಟ್ ಮಾಡಕ್ಕಾಗಲ್ಲ. ವೆರಿ ಗುಡ್, ಕೀಪ್ ಇಟ್ ಅಪ್. ರಿಷಿ, ಆ ಹುಡ್ಗಿ ಇಲ್ಲೇನ್ ಮಾಡ್ತಿದ್ದಾಳೆ? ಯಾರು? ಆ ಹುಡ್ಗಿ ಓ, ಕಮಲಿನಾ? ಇವಳನ್ನ ಯಾರು ಕರೆದ್ರು? ಇಡಿಯಟ್. ನನ್ನ ಸ್ಟೂಡೆಂಟು ಹೌದು. ಏಯ್ ರೋಶ್ನಿ, ನಡಿಯ ಹೋಗೋಣ. ವೈ ಮಾಮ್, ಏನಾಯ್ತು? ಇವ್ರ ಮನೇನು ಬೇಡ, ಇವ್ರ ಸಂಬಂಧನೂ ಬೇಡ. ನಡಿ. ಮಿಸಸ್ ಪುರೋಹಿತ್, ಒಂದು ನಿಮಿಷ ನಿಂತ್ಕೊಳ್ಳಿ. ಮಿಸಸ್ ಪುರೋಹಿತ್, ಮಿಸಸ್ ಪುರೋಹಿತ್, ಒಂದು ನಿಮಿಷ ನಿಂತ್ಕೊಳ್ಳಿ. ಯಾಕೆ ಹೀಗೆ ಮಾಡ್ತಿದ್ದೀರಿ? ಎಲ್ರು ನಮ್ಮನೆ ನೋಡ್ತಿದ್ದಾರೆ. ಏನು ಗೊತ್ತಿಲ್ದಿರೋರಾಗ ನಾಟಕ ಮಾಡ್ತಿದ್ದೀರಲ್ಲ? ಆ ಹುಡ್ಗಿನ ನಮ್ಗೆ ಅವಮಾನ ಮಾಡ್ಸೋದಕ್ಕೆ ಅಂತಾನೆ ಕರ್ಸಿದ್ದೀರಾ ಹೇಗೆ? ಮೊನ್ನೆ ಹಾಸ್ಟೆಲ್ ಅಲ್ಲಿ ರೇವ್ ಪಾರ್ಟಿ ಅಂತ ಎಲ್ಲಾ ನ್ಯೂಸ್ ಅಲ್ಲೂ ಆ ಹುಡ್ಗಿನ ಅಲ್ವಾ ತೋರಿಸಿದ್ದು? ಇವಳು ಇಷ್ಟಾರಾಮಾಗಿ ನಿಮ್ ಮನೆಗೆ ಬಂದು ಹೋಗಿ ಮಾಡ್ತಾಳೆ ಅಂದ್ರೆ ಇಂಥ ಸಂಬಂಧ ನಮಗ್ ಬೇಡ. ಊರ್ಮಿ, ಯಾಕೆ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಮಾಮ್, ನೀವು ಗಮನಿಸಿಲ್ವಾ? ಏನು? ಮಿಸಸ್ ಪುರೋಹಿತ್ ಎಲ್ಲರ ಹತ್ರನೂ ಚೆನ್ನಾಗೇ ಮಾತಾಡ್ತಿದ್ರು. ಕೋಪ ಮಾಡಿಕೊಂಡು ದಿಢೀರಂತ ಹೊರಟೋದ್ರು. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಊರ್ಮಿ, ಯಾರು ಎಲ್ಲಿಗೆ ಬೇಕಾದ್ರೂ ಹಾಳಾಗೋಗ್ಲಿ, ನಮಗ್ ಮುಖ್ಯವಾಗಿರೋದು ಏನ್ ಹೇಳು? ನಮ್ಮ ಗೋಲ್ ಮಾತ್ರ. ಈ ಮನೆಯಿಂದ ಯಾರೇ ಹೊರಗಡೆ ಹೋದ್ರು ನಮ್ಮ ಮನಿಕಾ ಜೊತೆ ಕಾಂಪೀಟ್ ಮಾಡೋದಕ್ಕೆ ಒಂದು ಹುಡುಗಿ ಕಮ್ಮಿ ಆದ್ಲು ಅಂತ ಖುಷಿ ಪಡ್ಬೇಕು. ಅಮ್ಮಮ್ಮ, ಬನ್ನಿ ಹೋಗೋಣ. ವಾಟ್ ಬೇಬಿ, ನಿನಗೇನಾಯ್ತು? ನನಗೆ ಇರಿಟೇಟ್ ಆಗ್ತಿದೆ. ಐ ಕಾಂಟ್ ಟಾಲರೇಟ್ ದಿಸ್ ಎನಿಮೋರ್. ಬನ್ನಿ ಹೋಗೋಣ. ಅವಸರ ಪಡಬೇಡ ಬೇಬಿ. ದೊಡ್ಡದನ್ನ ಸಾಧಿಸುವಾಗ ಈ ರೀತಿ ಚಿಕ್ಕ ಚಿಕ್ಕದು. ಅಮ್ಮಮ್ಮ, ಪ್ಲೀಸ್ ಸ್ಟಾಪ್ ಇಟ್. ಇವಾಗ ನಿಮ್ ಫಿಲಾಸಫಿ ಕೇಳೋ ಮೂಡಲ್ಲಿ ಸತ್ಯವಾಗ್ಲೂ ನಾನಿಲ್ಲ. ಓಕೆ, ಕೂಲ್ ಬೇಬಿ. ಜ್ಯೂಸ್ ತಗೋತಿಯಾ? ಅಮ್ಮಮ್ಮ, ಹೋಗೋಣ ಅಂದ್ರೆ ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ನಿನಗೆ ರಿಷಿ ಬೇಕೋ ಬೇಡವೋ? ವಾಟ್ ಅ ಕ್ವೆಶ್ಚನ್ ಅಮ್ಮಮ್ಮ. ನಿನಗೂ ರಿಷಿಗೂ ಎಂಗೇಜ್ಮೆಂಟ್. ಎಸ್ ಬೇಬಿ, ಜಸ್ಟ್ ವೇಟ್. ಈ ಚಿಕ್ಕ ಚಿಕ್ಕ ನಾನ್ಸೆನ್ಸ್ಗಳನ್ನೆಲ್ಲ ಸಹಿಸ್ಕೊಂಡ್ಬಿಡು. ಅನ್ಪೂರ್ಣ ಬಂದ ತಕ್ಷಣ ರಿಷಿಗೂ ನಿನಗೂ ಇರೋ ಸಂಬಂಧದ ಬಗ್ಗೆ ಮಾತಾಡಿ ಮುಂದೆ ಏನು ಮಾಡಬೇಕು ಅದನ್ನ ಮಾಡೋದಕ್ಕೆ ತಯಾರಿ ಶುರು ಮಾಡಿಸ್ತೀನಿ. ಅನ್ಪೂರ್ಣ ಹೇಳಿದ್ರೆ ತಾರಾ ಖಂಡಿತ ಒಪ್ಕೋತಾಳೆ. ಬೇಬಿ, ಲಿಸನ್ ಟು ಹರ್. ಅಮ್ಮಮ್ಮ ಹೇಳಿದ್ರೆ ಅದ್ರಲ್ಲಿ ಏನಾದ್ರೂ ಒಂದು ಅರ್ಥ ಇದ್ದೇ ಇರುತ್ತೆ. ಓಕೆ?
ನಿನ್ಗೆಲ್ಲ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಯಾವ ಧೈರ್ಯದ ಮೇಲೆ ಇಷ್ಟೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ಯಾ ನಮ್ಮ ಮನೇಲಿ? ನಿನಗಿದಕ್ಕೂ ಮೊದಲೇ ಹಾಸ್ಪಿಟಲ್ ಅಲ್ಲಿ ವಾರ್ನ್ ಮಾಡಿದ್ದೆ, ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಅಂತ. ಅದನ್ನು ಲೆಕ್ಕಿಸ್ದೆ ನೀನ್ ನಮ್ಮನೆಗೆ ಬಂದಿದ್ಯಾ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದವಳು ನೀನು. ಅಲ್ಲೇ ನಿನ್ನ ನಡತೆ ಏನು ಅಂತ ಎಲ್ರಿಗೂ ಅರ್ಥ ಆಗತ್ತೆ. ಅಂತವಳು ನನ್ನ ಮನೇಲಿ ಎಲ್ರ ಮುಂದೆ ಹಲ್ಕಿಸ್ಕೊಂಡು ಓಡಾಡ್ತಿದ್ಯಾ ಅಂದ್ರೆ ಜನ ನನ್ನ ಬಗ್ಗೆ ಏನ್ ಅಂದ್ಕೋತಾರೆ? ನೀನ್ ಮೊದಲನೇ ಸಲ ನಮ್ಮ ಮನೆ ಕಾಲಿಟ್ಟಾಗ್ಲೇ ನಿಂಗೊಂದ್ ಕತೆ ಕಾಣಿಸ್ಬೇಕಾಗಿತ್ತು. ಅವತ್ತು ರಚನಾಗ್ ಬಂದ ಸಂಬಂಧನ ಹಾಳು ಮಾಡ್ದೆ. ಇವತ್ತು ರಿಷಿಗ್ ಬಂದಿರೋ ಸಂಬಂಧಗಳನ್ನ ಹಾಳು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ? ನನಗ್ ಬೇರೆ ಯಾವ ಉದ್ದೇಶನೂ ಇಲ್ಲ ಮೇಡಮ್. ಕರೆದ ತಕ್ಷಣ ಬಂದ್ಬಿಡೋದಾ? ಏನೋ ನೀನು ಕ್ಲಾಸ್ಮೇಟ್ ಅಂತ ಮಾತಿಗಿರ್ಲಿ ಅಂತ ನಿನ್ನ ಇನ್ವೈಟ್ ಮಾಡಿರ್ತಾಳೆ. ನೀನು ಅದನ್ನೇ ಸೀರಿಯಸ್ ಆಗಿ ತಗೊಂಡು ನಮ್ಮನೆ ಹೊಸಲು ದಾಟಿದ್ಯಲ್ಲ. ನಮ್ ಸ್ಟೇಟಸ್ ಏನು ಅಂತ ಗೊತ್ತಾ ನಿನಗೆ? ನಿಮ್ಮಪ್ಪ ಅಮ್ಮ ಅಷ್ಟೇ ಯಾಕೆ, ನಿಮ್ ಮೂರವರೆಲ್ಲ ಸೇರಿ ಜೀವನ ಪೂರ್ತಿ ದುಡಿಯೋದು ನಮ್ಗೆ 1 ತಿಂಗಳ ಆದಾಯ. ಅದನ್ನ ನೋಡಿನೇ ಅಲ್ವಾ ನೀನು ರಿಷಿ ಹಿಂದೆ 3 ಹೊತ್ತು ಸುತ್ತುತ್ತಾ ಇರೋದು. ನಮ್ ಸ್ಟೇಟಸ್ಗೆ ಈ ಮನೆ ಒಳಗಡೆ ಕಾಲಿಡೋ ಯೋಗ್ಯತೆನೂ ಇಲ್ಲ ನಿನಗೆ. ಮೇಡಮ್, ನಾನು ಮಾತಾಡ್ಬೇಡ. ಏನು ಹೇಳ್ದೆ ಎಲ್ರ ಮುಂದೆ ನನ್ ಮರ್ಯಾದೆ ಕಳಿದೆ. ಮೊದಲಿನಿಂದ ಹೊರಟೋಗು. ಏನ್ ಮುಖ ನೋಡ್ತಾ ನಿಂತಿದ್ಯಾ? ಹೋಗು ಅಂತ ಹೇಳ್ದೆ ತಾನೆ? ಮೇಡಮ್, ಒಂದೇ ಒಂದ್ಕಿಂತ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನೀವ್ ಅವತ್ತು ಆಸ್ಪತ್ರೆಗೆ ನನಗ್ ಬೈದಾಗ ನನ್ ಒಂಚೂರು ನಿಮ್ ಯಾಕೆ ಬೇಸರ ಮಾಡ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನೀವು ನಿಮ್ ಮಗನ್ ಮೇಲಿರೋ ಕಾಳಜಿಯಿಂದ ನನಗ್ ಬೈದ್ರಿ ಅಂತ ಅನ್ಕೊಂಡೆ. ಆದ್ರೆ ಈಗ 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 ಅರ್ಥ ಆಯ್ತೈತೆ ಮೇಡಮ್. ನೀವತ್ತು ನನ್ ಮ್ಯಾಗ ಬೇಸರ ಮಾಡ್ಕೊಂಡಿದ್ದು ನಿಮ್ ಮಗಂಗೆ ಯಾವ ಕಚ್ಚೈತೆ ಅಂತಲ್ಲ, ನಾನ್ ರಿಷಿ ಸರ್ ಜೊತೆ ಫ್ರೆಂಡ್ ಆಗಿವ್ನಿ ಅಂತ ಅಲ್ಲೂರ. ಏಯ್, ಹೀಗೆಲ್ಲ ಕಣ್ಣೀರ್ ಸುರಿಸ್ಕೊಂಡು ವಾದ ಮಾಡ್ಬೇಡ. ನೀನ್ ಹೀಗೆಲ್ಲ ಮಾತಾಡಿದ ತಕ್ಷಣ ನೀನು ಮೆಚ್ಯೂರ್ಡು ಬುದ್ಧಿವಂತೆ ಅಂತ ಆಗಲ್ಲ. ಈಗ ಅರ್ಥ ಆಯ್ತಂತೆ. ಈಗ ನಿನ್ನ ಅಲ್ಲ ಕಡೆ, ನಿನ್ನ ಬೆಳೆಸ್ತವ್ರನ್ನ ಅನ್ಬೇಕು. ಏನ್ ಹಾಗೆ ನೋಡ್ತಿದ್ಯಾ? ನಮ್ಮ ಮನೇಲಿ ಯಾರು ನಿನ್ ಹಾಗಿಲ್ಲ. ನನ್ನ ಮಕ್ಕಳನ್ನ ನಾನು ಹಾಗೆ ಬೆಳೆಸೂ ಇಲ್ಲ. ರಿಷಿ ನಿನ್ ಜೊತೆ ಇದ್ದಿದ್ರಿಂದಾನೆ ಇವತ್ತು ಅವನ್ಗೆ ಒಳ್ಳೆ ಸಂಬಂಧ ಮಿಸ್ ಆಯ್ತು. ಇದಕ್ಕೇನು ಉತ್ತರ ಕೊಡ್ತೀಯಾ? ಹ ನೋಡು, ರಚನಾ ನಿನ್ನ ಇನ್ವೈಟ್ ಮಾಡಿದ್ಲು ಒಂದೇ ಒಂದು ಕಾರಣಕ್ಕೆ ನಿನ್ನ ಸರಿಸಮ ನಿಂತು ಮಾತಾಡ್ತಾ ಇದ್ದೀನಿ. ಇಲ್ಲಾಂದಿದ್ರೆ ನಿನ್ನಂತವ್ರನ್ನ ಹತ್ರನೂ ಸೇರಿಸ್ತಾ ಇರ್ಲಿಲ್ಲ. ನನ್ ಕೋಪ ಹೆಚ್ಚಾಗೋಕ್ಕೂ ಮುಂಚೆ ಯಾರ ಕಣ್ಣಿಗೂ ಕಾಣಿಸ್ಕೊಂಡೆ ಇಲ್ಲಿಂದ ಹೊರಟೋಗು. ಏನಷ್ಟು ಅವಸರ? ನಿಧಾನವಾಗಿ ತಿನ್ನು. ಅಯ್ಯೋ, ಅವಸರ ಅಲ್ಲ ರಚನಾ, ನಾನು ಸಂಭು ಪಂದ್ಯ ಕಟ್ಟಿದೀವಿ. ಯಾರು ಜಾಸ್ತಿ ತಿಂತಾರೆ, ಯಾರು ಜಾಸ್ತಿ ಜ್ಯೂಸ್ ಕುಡಿತಾರೆ ಅಂತ. ನೋಡ, ಇನ್ನೂ ನಂದು 8ನೇದು. ಅಯ್ಯೋ, ಹಾಗೆಲ್ಲ ಲೆಕ್ಕ ಇಡಬಾರ್ದು. ಆರಾಮಾಗಿ ತಿನ್ನು. ಅದ್ ಸರಿ, ಶಂಭು ಎಲ್ಲಿ ಕಾಣ್ತಿಲ್ಲ? ಸಂಭುನ ಅವನು ಇನ್ನಿಂಗ್ಸ್ ಬ್ರೇಕ್ ಕೊಟ್ಟವನ. ಆಹಾ, ಒಬ್ರಿಗೊಬ್ರು ಸರಿಗಿದ್ದೀರಾ. ಎಲ್ಲ ನೀನ್ ಉಡ್ದಬ್ಬದ ವಿಶೇಷ ಕಣಮ್ಮೆ. ಅದ್ ಸರಿ, ನಮ್ ಕಮ್ಲಿಯಲ್ಲಿ ನಿಂಗೆ ಕಾಣ್ತಿಲ್ಲ. ಇಟ್ಸ್ ಓಕೆ, ನೀನ್ ತಿನ್ನು, ನಾನು ನೋಡ್ತೀನಿ. ನಿಂಗೆ ಬಾ ಹೋಗುಮ. ಹೋಗುಮನ ಕಮ್ಲಿ, ಇನ್ನೂ 2 ಪ್ಲೇಟ್ ಐತೆ, ಇರು ತಿನ್ಕೊಂಬತ್ತೀನಿ.
ನಿಂಗೆ ಒಳ್ಡುಮ ಅಂದೆ. ಕಮ್ಲಿ ಇನ್ನೊಂದ್ ಅರ್ಧ ಗಂಟೆ ಇರು. ಈ 2 ಪ್ಲೇಟು ತಿನ್ ಮುಗಿಸ್ದಾಗೆ ಬಂದಿದಾಗ ನಾನೇ ಗೆಲ್ಲೋದು. ಆಮ್ಯಾಗ ಹೋಗುಮ್ಮ, ಮತ್ತೆ ಈಟನ್ ತಿನ್ನಕ್ಕೆ ಚಾನ್ಸಸ್ ಸಿಗೋಕಿಲ್ಲ. ನಿಂಗೆ ಒಂದ್ಕಿತ ಹೇಳ್ದೆ ಅರ್ಥ ಆಗಕ್ಕಿಲ್ವಾ? ಈಗ ನಿನ್ ಬಚ್ಚನ ಹೋಗ್ಲಾ? ಏನಾಯ್ತಮ್ಮಿ? ಕಮ್ಲಿ ಏನಾಯ್ತು ಹೇಳು? ಯಾರು ಏನಂದ್ರು? ಸರಿ ಇರು, ಸಂಬೂನು ಬರ್ಲಿ, ಒಟ್ಟಿಗೆ ಹೋಗುಮ್ಮ. ಅವನ್ ಬರ್ತಾನೆ, ನಿಂಗ್ ಬಾ. ನಿಂಗೆ ಕಮ್ಲಿ ಕಮ್ಲಿ ಏನಾಯ್ತು ಹೇಳಮ್ಮಿ? ಪ್ರಶ್ನೆ ಎಲ್ಲ ಕೇಳ್ಬೇಡ ನಿಂಗೆ, ಸುಮ್ಕೆ ಬಾ. ಅನಿಕಾ ಸುಮ್ನೆ ಹೇಳ್ತೀವಿನಿ, ತಂಟೆ ಮಾಡ್ಬೇಡ, ಬಿಟ್ಬಿಡು. ನಾನೆಲ್ ತಂಟೆ ಮಾಡ್ತಿದ್ದೀನಿ? ಆಲ್ರೆಡಿ ಯಾರೋ ಸರಿಯಾಗಿ ಮಾಡಿ ಕಳ್ಸಿರೋ ಹಾಗಿದೆಯಲ್ಲ. ಎಲ್ಲಿ ಮುಖ ತೋರ್ಸು, ಅಳ್ತಿದ್ಯಾ? ಏನೇ ರಿಬನ್, ನಿನ್ ಫ್ರೆಂಡ್ ಅಳ್ತಿದ್ದಾಳ? ಅನಿಕಾ ಶಾಂತವಾಗಿ ಹೇಳ್ತೀವಿ, ಹೊಂಟೋಗೋ. ಏನಾಯ್ತು ಕಮಲಿ? ತಾರಾ ಆಂಟಿ ಬೈದ್ರಾ? ಏನಂತ ಬೈದ್ರು? ಸ್ವಲ್ಪನು ನಾಚಿಕೆ ಇಲ್ದೆ ರಿಷಿ ಜೊತೆ ಸುತ್ತಾ ಇರ್ತೀಯಲ್ಲ ಅಂತ ಬೈದ್ರಾ? ಬೈದಿರ್ತಾರೆ. ಅವರಾಗಿದ್ದಕ್ಕೆ ಇಷ್ಟು ಸಿವಿಲೈಸ್ಡ್ ಆಗಿ ಸೆಪರೇಟ್ ಆಗಿ ಕರ್ಕೊಂಡು ಹೋಗಿ ಗೆಟ್ ಔಟ್ ಅಂದಿದ್ದಾರೆ. ನಾನಾಗಿದ್ರೆ ಎಲ್ರು ಮುಂದೆ 4 ಬಾರ್ಸಿ ಕುತ್ಕೆ ಹಿಡಿದು ಆಚೆ ತಳ್ತಿದ್ದೆ. ತಳ್ತಿದೆ. ಎಲ್ಲಿ ತಳ್ಳು ನೋಡೋಣ, ತಳ್ಳೆ. ನಿಂಗೆ ಏಯ್ ರಿಬನ್, ಸ್ವಲ್ಪ ಡೀಸೆಂಟ್ ಆಗಿ ನಡ್ಕೋ. ಅದ್ರಲ್ಲೂ ತಪ್ಪು ನಿಮ್ದಂದಾಗ ಬಾಯ್ ಮುಚ್ಕೊಂಡ್ ಸುಮ್ನಿರ್ಬೇಕು. ತಾರಾ ಆಂಟಿ ಹೇಳಿದ್ದು ಸರಿಯಾಗಿದೆ. ನಿಮ್ಮಂತ ಲೋ ಕ್ಲಾಸ್ ನ ರಚನಾ ಅದ್ ಹೇಗ್ ಫ್ರೆಂಡ್ ಮಾಡ್ಕೊಂಡ್ಲೋ ಆ ದೇವ್ರಿಗೆ ಗೊತ್ತು. ಸರಿ ಹೋಗ್ತಾ ಇರಿ. ನಿಮ್ಮ ಹತ್ರ ನಾನ್ ಮಾತಾಡೋದ್ನ ತಾರಾ ಆಂಟಿ ನೋಡಿದ್ರೆ ನನ್ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಗೆಟ್ ಔಟ್. ಇನ್ಮೇಲೆ ಈ ಮನೆಗೆ ಕಾಲಿಡ್ಬೇಡಿ. ನೆಕ್ಸ್ಟ್ ಟೈಮ್ ಎಷ್ಟೊಂದು ಡೀಸೆಂಟ್ ಆಗಿ ನಿಮ್ನ ಹೊರಗೆ ಹಾಕಲ್ಲ. ನಾನ್ ಹೇಳ್ದಂಗೆ ಹೊರಗೆ ಹಾಕ್ತೀನಿ. ಏನ್ರೆ ಮುಖ ನೋಡ್ತಿದ್ದೀರಾ? ಹೋಗ್ರೆ ಲೇ. ಸಾರಿ ಶಂಭು, ಏನ್ ಸಾರ್? ಕಮ್ಲಿ ನೋಡ್ದ? ಕಂಬ್ಲಿ ಕಾಣಿಸ್ಲಿಲ್ವಾ? ರಚನೆ ರೂಮಾಗ ಏನಾದ್ರು ಮಾತಾಡ್ತಿರ್ಬೇಕು ಸರ್. ಇಲ್ಲ, ನಾನು ಈಗ ತಾನೇ ನೋಡ್ಕೊಂಡ್ ಬಂದೆ, ಅಲ್ಲೆಲ್ಲೂ ಕಾಣಿಸಿಲ್ಲ. ಪ್ರಾಬಬ್ಲಿ ಆಚೆ ಏನಾದ್ರು ಕೆಲ್ಸದ ಮೇಲೆ ಹೋಗಿರ್ಬೇಕು. ಹ್ಞೂ ಸರ್, ನಮ್ ಕಂಬ್ಲಿ ಒಂದ್ ಕ್ಷಣನು ಸುಮ್ಕೆನೇ ಇರಕ್ಕಿಲ್ಲ, ಏನೋ ಒಂದ್ ಮಾಡ್ತಿರ್ತಾಳೆ. ಓಕೆ, ಎಂಜಾಯ್ ದ ಡ್ರಿಂಕ್. ಸರ್, ಪಾರ್ಟಿ ಸ್ಯಾನೆ ಚಂದಾಗೈತಿ. ಹಾ, ಕ್ಯಾರಿ ಆನ್. ವಿಶಿಷ್ಟ ಏನು ಕಮಲಿನ ಹುಡುಕ್ತಿದ್ಯಾ? ಹಾ, ಕಮ್ಲಿನ ನೀನ್ ನೋಡಿದ್ಯಾ? ಅವಳ ವಿಷಯ ಅಂದ್ರೆ ಮಾತ್ರ ನನ್ನ ಹತ್ರ ಮಾತಾಡ್ತೀಯಲ್ಲ ರಿಷಿ. ಟೆಲ್ ಮಿ ಅನಿಕಾ, ಕಮ್ಲಿನ ನೀನ್ ನೋಡಿದ್ಯಾ? ಹೌದು ರಿಷಿ, ಪಾಪ ಅದೇನ್ ಅರ್ಜೆಂಟ್ ಕೆಲಸ ಇತ್ತೋ ಏನೋ, ಈಗ ಜಸ್ಟ್ ಹೊಟ್ಟೋದ್ರು. ನಾನ್ ಹೊರಗ್ ನಿಂತು ಫೋನಲ್ಲಿ ಮಾತಾಡ್ತಿದ್ದೆ, ಆಗ ಅವ್ರು ಹೋಗೋದನ್ನ ನೋಡ್ದೆ. ಹರಿಬರಿಯಲ್ಲಿ ಹೋಗ್ತಿದ್ರು. ಹೊರಟೋದ್ರಾ? ಯಾರಿಗೂ ಏನು ಹೇಳಿಲ್ವಲ್ಲ? ಇವನ್ ಶಂಭುಗೂ ಗೊತ್ತಿಲ್ಲ. ಡೋಂಟ್ ನೋ, ಅವ್ರು ಹೋಗಿದ್ ನೋಡಿದ್ರೆ ವಾಪಸ್ ಹೋದಂಗೆ ಇತ್ತು. ಇನ್ ಬರೋದು ಡೌಟೇ ರಿಷಿ. ಓಕೆ, ಕ್ಯಾರಿ ಆನ್, ನೋ ಪ್ರಾಬ್ಲಮ್.
and that's how it's done. ಮನೇಲಿ ಇಷ್ಟೊಂದು ದೊಡ್ಡದಾಗಿದೆಯಲ್ಲ, ಆಲ್ರೆಡಿ ಲೇಟು. ಮೇಡಮ್ ಬೈತಾರೋ ಏನೋ. ಮೇಡಮ್, ಒಂದು ನಿಮಿಷ, ನೀವು ಈ ಪಾರ್ಟಿಯಿಂದನೇ ಬರ್ತಿರೋದಾ? ಮೇಡಮ್, ದೇವ್ರ ತರ ಬಂದ್ರಿ, ಈ ಕೇಕ್ನ ಒಳಗಡೆ ಕೊಟ್ಬಿಡ್ತೀರಾ? ಇಲ್ಲ ಇಲ್ಲ, ನಾವು ಒಯ್ತಿದೀವಿ, ನೀವೇ ಒಳಿಕೋ ಕೊಟ್ಬಿಡಿ. ಮೇಡಮ್ ಪ್ಲೀಸ್ 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 ಅದನ್ಬೇಡಿ. ಈ ಪಾರ್ಟಿಗೆ ಮೊದಲೇ ದುಡ್ಡು ಕೊಟ್ಟು ಪೇಸ್ಟ್ನ ಆರ್ಡರ್ ಮಾಡಿದ್ದಾರೆ. ನಾವು ಬರೋದು ಲೇಟ್ ಆಗೋಯ್ತು. ಇಲ್ಲಿ ಬರ್ಬೇಕಾದವನು ಬೇರೆಯವನು. ಇಲ್ಲಿ ತಾರಂತ ಒಬ್ರು ಇದ್ರಂತಲ್ಲ ಮೇಡಮ್, ಅವ್ರು ಸಿಕ್ಕಾಬಟ್ಟೆ ಬೈತಾರಂತೆ, ಅದಕ್ಕೆ ನನ್ನ ಕಳಿಸಿದ್ದಾರೆ. ಮೇಡಮ್, ನಾನು ಹೊಸಬನ್ನ ಕಾರಣಕ್ಕೆ ನನ್ನ ಕೈಲಿ ಕೊಟ್ಟು ಕಳಿಸಿದ್ದಾರೆ. ಪ್ಲೀಸ್ ತಗೊಳ್ಳಿ ಮೇಡಮ್, ಕೊಟ್ಬಿಡಿ ಪ್ಲೀಸ್. ಮೇಡಮ್, ನೋಡಕ್ ನೀವು ಒಳ್ಳೆಯವ್ರ ತರನೇ ಕಾಣ್ತಿದ್ದೀರಾ. ನಂಗೆ ಸಹಾಯ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಬರ್ತೀನಿ ಮೇಡಮ್, ಕೊಟ್ಬಿಡಿ. ನಿಂಗೆ ಕಮ್ಲಿ, ಕೇಕು ಹೆಂಗೈತೆ ಅಂತ ನೋಡ್ತಿದ್ದೆ. ಅಲ್ಲ, ಹುಟ್ಟದಬ್ಬಕ್ ಬಂದು ಕೇಕ್ ತಿಂದೆ ಹೋಗ್ಬಾರ್ದು ಅಂತ ಆ ಮಲೆ ಮಾರವನೇ ಮಾಡಿರೋ ಪ್ಲಾನ್ ಇದು. ಸುಮ್ಕೆ ಬಾ, ಕೊಟ್ಬಿಟ್ಟು ಒಯ್ತಾರದ ಅಟ್ಟಯ್ಯ. ಕೇಕ್ ಕಟ್ ಮಾಡೋ ಗಂಟೆ ಎಲ್ಲ ಇರಕ್ ಹಾಕಿಲ್ಲ. ಕಮ್ಲಿ ಬಾ ನಿಂಗೆ. Hi Namita, whom you are looking for? ಯಾರನ್ನ ಹುಡುಕ್ತಿದ್ಯಾ? ಕಮಲಿ ಟೀಚರ್. ಓ, ನಿಮ್ ಮನೇಲಿ ಎಲ್ರೂ ಅವಳನ್ನ ಹುಡ್ಕೋದೇ ಕೆಲ್ಸನಾ? ವಾಟ್? ನಥಿಂಗ್ ನಥಿಂಗ್. ನಿನ್ ಕಮಲಿ ಟೀಚರ್ ಇಲ್ಲಿಲ್ಲ, ಅವಳು ಹೊರಟೋದ್ಲು. ಎಲ್ಲಿಗೆ? ಇನ್ನೆಲ್ಲಿ? ಅವಳ ಹಾಸ್ಟೆಲ್ಗೆ. ಇನ್ನ ಪಾರ್ಟಿ ಮುಗ್ದಿಲ್ವಲ್ಲ? ಅವಳಿಗೆ ಮುಗ್ದೋಯ್ತು. ನಾನಿನ್ ಚಿಕ್ಕಗೂ ಹೇಳಿದೀನಿ, ಇನ್ ಯಾರ್ಯಾರು ಅವಳಿಗೋಸ್ಕರ ಹುಡುಕ್ತಿದಾರೋ ಅವರಿಗೂ ಹೇಳ್ಬಿಡು. ಓಕೆ, ಹೋಗು ಪುಟ್ಟಿ. ಶಿ ವೋಂಟ್ ಕಮ್. ಹೋಗು ಹೋಗು. ಆಯ್, ಕಮಲಿ ಟೀಚರ್ ಬಂದ್ರು. ಕೇಕ್ ತರಕ್ ಹೋಗಿದ್ರಾ? ನೀವೆಲ್ಲ ಹೊರಟೋದ್ರಿ ಅಂತ ಭಯ ಆಗ್ಬಿಟ್ಟಿತ್ತು. ಅಲ್ಲಿದಾರಲ್ಲ, ಶಿ ಇಸ್ ಬ್ಯಾಡ್ ಅಕ್ಕ. ನೀವು ಹೊರಟೋದ್ರಿ, ಬರಲ್ಲ ಅಂತ ಹೇಳಿದ್ರು. ನಂಗೆ ಈಗ ಖುಷಿ ಆಗ್ತಿದೆ ಕಮಲಿ ಟೀಚರ್. ಪುಟ್ಟಿ, ನಾನು ನಿಂಗೆ ಮುಂಚೆನೆ ಹೇಳಿದ್ದೀನಿ ಅಲ್ವಾ, ಎಲ್ಲರೂ ಇರ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರು ಅಂತ. ಕಮ್ಲಿ, ಬೆಳಗ್ಗೆಯಿಂದ ಅತ್ತೆ ಕೇಕ್ ಎಲ್ಲಿ ಅಂತ ಕೂಗಾಡ್ತಿದ್ರು. ನೋಡು, ಈಗ ನೀನೇ ತರೋ ಹಾಗಾಯ್ತು. ಹಾಸಿನಿ, ಕೇಕ್ ಬಂತ? ಅಮ್ಮ ಆಗ್ಲಿಂದ ಕೂಗಾಡ್ತಿದ್ದಾರೆ. ಈಗ ನಂದನ್ ಫ್ಯಾಮಿಲಿಗೆ ಮನೆ ತೋರ್ಸಕ್ ಹೋಗಿದ್ದಾರೆ. ಆ ಕೇಕ್ನ ಮೊದಲು ಫ್ರಿಜ್ಜಲ್ಲಿ ಇಡಿ, ಪೇಸ್ಟ್ರಿ ಕರ್ಗೋಗತ್ತದು. ಬನ್ನಿ. ನೋಡಿ, ಇದೇ ನನ್ನ ಮಗನ ರೂಮ್. ಎಷ್ಟು ನೀಟಾಗಿ ಆರ್ಗನೈಸ್ಡ್ ಆಗಿದೆ ಅಲ್ವಾ? ನನ್ನ ಮಗನ್ಗೆ ಯಾವಾಗ್ಲೂ ಹಾಗೆ, ಯಾವ್ದಾದ್ರೂ ಒಂದು ವಸ್ತು ತೆಗೆದ್ರೆ ಆ ವಸ್ತು ಮತ್ತೆ ಅದೇ ಜಾಗಕ್ಕೆ ಹೋಗ್ಬಿಡ್ಬೇಕು. ಇಲ್ಲ ಅಂದ್ರೆ ಎಲ್ರ ಮೇಲೂ ರೇಗ್ತಾನೆ. ಯೂಶಲಿ ಆರ್ಟಿಸ್ಟು ಅನ್ಆರ್ಗನೈಸ್ಡು, ಶಾಬಿ ಅಂತೆಲ್ಲ ಮಾತಾಡ್ತಾರೆ. ಆದರೆ ನನ್ನ ಮಗ ಆರ್ಟ್ ಬಗ್ಗೆ ಅವನಿಗೆ ತುಂಬಾ ಆಸಕ್ತಿ. ಹಿ ಇಸ್ ನಾಟ್ ಶಾಬಿ. ಜೋಕ್ ಸಾಕು, ಬನ್ನಿ ಹೊರಡೋಣ. ಬನ್ನಿ. ಮಾಮ್, ಏನ್ ಮಾಮ್ ಇದೆಲ್ಲ? ಏನ್ ನಡೀತಾ ಇದೆ ಇಲ್ಲಿ? ನಾವ್ ಇಲ್ಲಿ ಇದ್ಕೊಂಡು ಏನ್ ಮಾಡ್ತಿದೀವಿ ಹೇಳಿ? ಅವರು ಹುಡುಗಿ ಮನೆಯವ್ರಿಗೆ ಮನೆನೆಲ್ಲ ತೋರಿಸಿ ತಮ್ಮ ಅಂತಸ್ ಮೆರಿತಾ ಇದ್ದಾರೆ. ನಾವು ನೋಡಿದ್ರೆ ಏನು ಮಾಡಕ್ಕಾಗದೆ ನಿಂತ್ಕೊಂಡು ನೋಡ್ತಾ ಇದೀವಿ. ಇಲ್ಲೇ ನಿನ್ ತಾಳ್ಮೆ ಕೆಡ್ತಾ ಇರೋದು. ಊರ್ಮಿ, ಅವ್ರೆಲ್ಲರೂ ಹೇಗ್ ಒಂದಾಗ್ತಾರೆ ಅನ್ನೋದನ್ನ ನಿಂತ್ಕೊಂಡು ನೋಡೋದಕ್ಕೆಲ್ಲ ನಾವಿಲ್ಲಿರೋದು. ಅದನ್ನೆಲ್ಲ ತಪ್ಸೋದ್ರೇನೆ ರಿಷಿಗೂ ಅನಿಕನ್ಗೂ ಸಂಬಂಧ ಕೂಡ ಬರೋದು. ತಪ್ಸೋದ ಹೇಗ್ ಮಾಮ್? ಅವ್ರು ಹೋಗ್ತಿರೋ ಸ್ಪೀಡ್ ನೋಡಿ. ಅವ್ರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಇವತ್ತೇ ಆ ಋಷಿಗೆ ಯಾವ್ದಾದ್ರೂ ಹುಡುಗಿನ ಗಂಟು ಹಾಕಿ ಬಿಡ್ತಾರೆ ಅಷ್ಟೇ. ವೇಟ್ ಊರ್ಮಿ, ವೇಟ್. ಅಷ್ಟೆಲ್ಲ ಆಗೋದಕ್ಕೆ ನಾನ್ ಸಲೀಸಾಗಿ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಆ ಸಂಭ್ರಮಕ್ಕೆ ಹೇಗ್ ಕಲ್ಲು ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.